ಸ್ನೇಹಿತರೆ, ಈ ವಿಡಿಯೋದಲ್ಲಿ ಫಾರ್ಮ್ ನಂಬರ್ 26AS ಅನ್ನು ಅಂದರೆ ನಮ್ಮ TDS ಸರ್ಟಿಫಿಕೇಟನ್ನು ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರ್ಗೆ ನಾವು ಎಂಟರ್ ಮಾಡಬೇಕಾಗತ್ತೆ. ಬ್ರೌಸರ್ನಲ್ಲಿ ನಾವು incometaxindia.gov.in ಅಂತಕ್ಕಂತಹ ಒಂದು ವೆಬ್ಸೈಟನ್ನು ಟೈಪ್ ಮಾಡಿ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಆನಂತರ ಬರ್ತಕ್ಕಂಥ ಆಯ್ಕೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ www.incometax.gov.in ಅಂತ ಏನು ಕಾಣಿಸುತ್ತೆ ಆ ವೆಬ್ಸೈಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಗ ನಾವು ಈ ರೀತಿಯಾದಂತಹ ಈ ಫೈಲಿಂಗ್ ಮಾಡ್ತಕ್ಕಂತಹ ವೆಬ್ಸೈಟ್ಗೆ ನಾವು ಎಂಟರ್ ಆಗ್ತೀವಿ. ಈಗ ಇದರ ಬಲಭಾಗದಲ್ಲಿ ನಮಗೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತಕ್ಕಂಥ ಎರಡು ಆಯ್ಕೆಗಳು ಕಾಣಿಸ್ತಾ ಇದೆ. ಅಂದರೆ ಲಾಗಿನ್ ಆಲ್ರೆಡಿ ಯಾರಾದರೂ ರಿಜಿಸ್ಟರ್ ಆಗಿದ್ದರೆ ಅವರು ಲಾಗಿನ್ ಆಗಲಿಕ್ಕೆ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಬಳಸಬೇಕು. ಒಂದು ವೇಳೆ ಲಾಗಿನ್ ಆಗಿಲ್ಲ ಅಂದರೆ ಅವರು ರಿಜಿಸ್ಟರ್ ಅಂತಕ್ಕಂಥ ಆಯ್ಕೆಯನ್ನು ಬಳಸಿ ಅವರ ಪಾನ್ ನಂಬರ್ನಲ್ಲಿರ್ತಕ್ಕಂಥ ವಿವರಗಳು, ಆಧಾರ್ ನಂಬರ್ ಮುಂತಾದವುಗಳನ್ನು ಬಳಸಿ ರಿಜಿಸ್ಟರ್ ಆಗಬೇಕು. ಆದರೆ ಈಗ ಆಲ್ರೆಡಿ ಲಾಗಿನ್ ಆಗಿರ್ತಕ್ಕಂಥವರು 26AS ಅನ್ನು ಡೌನ್ಲೋಡ್ ಮಾಡಲಿಕ್ಕೆ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಾವು ಈ ಫೈಲಿಂಗ್ನ ಒಂದು ಪೋರ್ಟಲ್ಗೆ ಹೋಗ್ತೀವಿ. ಅಲ್ಲಿ ನಾವು ಲಾಗಿನ್ ಆಗಲಿಕ್ಕೆ ಕ್ರೆಡೆನ್ಷಿಯಲ್ಸನ್ನು ಹಾಕಬೇಕಾಗತ್ತೆ. ಈ ಲಾಗಿನ್ ಆಗಲಿಕ್ಕೆ ಇರತಕ್ಕಂತಹ ಕ್ರೆಡೆನ್ಷಿಯಲ್ಸ್ ಏನಪ್ಪ ಅಂದರೆ ನಮ್ಮದು ಪಾನ್ ನಂಬರ್, ಅಂದರೆ ನಮ್ಮ ಯೂಸರ್ ID ಏನಾಗಿರುತ್ತೆ ಅಂದರೆ ನಮ್ಮ ಪಾನ್ ನಂಬರ್ ಆಗಿರುತ್ತೆ. ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ. ಅದರ ಕೆಳಭಾಗದಲ್ಲಿ ಎಂಟರ್ ಯುವರ್ ಯೂಸರ್ ID ಅಂತ ಇದೆ. ಅದರಲ್ಲಿ ಪಾನ್, ಆಧಾರ್ ಯೂಸರ್ ID ಅಂತ ಇದೆ. ಸಾಮಾನ್ಯವಾಗಿ ಪಾನ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡ್ತೀವಿ. ಪಾನ್ ನಂಬರ್ ಎಂಟರ್ ಮಾಡಿ ಆನಂತರ ಅದರ ಕೆಳಭಾಗದಲ್ಲಿ ಬ್ಲೂ ಕಲರ್ ಇರ್ತಕ್ಕಂಥ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಲಾಗಿನ್ ಅಂತಕ್ಕಂಥ ಕೆಳಭಾಗದಲ್ಲಿ ನಮ್ಮ ಪಾನ್ ನಂಬರ್ ಕಾಣಿಸ್ತಾ ಇದೆ. ಲಾಗಿನ್ ಅಂತ ಇದೆ, ಸೆಕ್ಯೂರ್ ಆಕ್ಸೆಸ್ ಮೆಸೇಜ್ ಅಂತ ಇದೆ. ಇಲ್ಲಿರ್ತಕ್ಕಂಥ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿದ ನಂತರ ನಾವು ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗತ್ತೆ. ಒಂದು ವೇಳೆ ಪಾಸ್ವರ್ಡ್ ಮರ್ತೋಗಿದ್ದರೆ ಅದರ ಕೆಳಗಿರ್ತಕ್ಕಂಥ ಫಾರ್ಗಾಟ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು ನಮ್ಮ ಪಾನ್ ನಂಬರ್ನ ಎಂಟರ್ ಮಾಡಿ ನಾವು ರಿಜಿಸ್ಟರ್ ಆದಂತಹ ಮೊಬೈಲ್ಗೆ OTPಯನ್ನು ಪಡೆಯೋದ್ರ ಮೂಲಕ ನಾವು ಪಾಸ್ವರ್ಡನ್ನು ಚೇಂಜ್ ಕೂಡ ಮಾಡ್ಬೋದಾಗಿರುತ್ತೆ. ಪಾಸ್ವರ್ಡನ್ನು ಎಂಟರ್ ಮಾಡಿ ಅದರ ಕೆಳಭಾಗದಲ್ಲಿರ್ತಕ್ಕಂತಹ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಆಯ್ಕೆ ಕ್ಲಿಕ್ ಮಾಡಿದ ನಂತರ ನಾವೀಗ ಲಾಗಿನ್ ಆಗಿದ್ದೀವಿ. ಇದರ ಮೇಲ್ಭಾಗದಲ್ಲಿ ನಾವು ನೋಡ್ಬೋದು ಇಲ್ಲಿ ಮೈ ಪ್ರೊಫೈಲ್, ಚೇಂಜ್ ಪಾಸ್ವರ್ಡ್, ಲಾಗೌಟ್ ಅಂತಕ್ಕಂಥ 3 ಆಯ್ಕೆ ಇದೆ. ಇಲ್ಲಿ ನಮ್ಮ ಹೆಸರನ್ನ ತೋರಿಸ್ತಾ ಇರುತ್ತೆ. ಅಂದರೆ ಪಾನ್ ಕಾರ್ಡಲ್ಲಿ ನಮ್ಮ ಹೆಸರು ಹೇಗಿದೆ ಆ ರೀತಿಯಾಗಿ ತೋರಿಸ್ತಾ ಇರುತ್ತೆ. ಮತ್ತು ಈ ಕಡೆ ಸೆಷನ್ ಟೈಮ್ ತೋರಿಸ್ತಾ ಇರುತ್ತೆ. ಇಷ್ಟು ಟೈಮಲ್ಲಿ ನಾವು ಏನಾದರೂ ಒಂದು ಆ್ಯಕ್ಟಿವಿಟಿಯನ್ನು ಈ ವೆಬ್ಸೈಟ್ನಲ್ಲಿ ಮಾಡದೆ ಹೋದರೆ ಅಥವಾ ಒಂದು ಕ್ಲಿಕ್ಕನ್ನು ಮಾಡದೆ ಹೋದರೆ ಮತ್ತೆ ಸೆಷನ್ ಔಟ್ ಆಗುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ನಮಗೆ ನಮ್ಮ ಎಲ್ಲ ಹೆಸರು, ಫೋನ್ ನಂಬರ್, ಪಾನ್ ನಂಬರ್, ಇಮೇಲ್ ID ಎಲ್ಲದೂ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಬೋದು, ಬ್ಯಾಂಕ್ ಅಕೌಂಟನ್ನು ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಸೆಕ್ಯೂರ್ ಅಕೌಂಟ್ ಅಂತ ಇದೆ, ನಾವು ಸೆಕ್ಯೂರ್ ಕೂಡ ಮಾಡ್ಬೋದು. ಇದರ ಬಲಭಾಗಕ್ಕೆ ಬಂದರೆ ಇಲ್ಲಿ ಫೈಲ್ ನೌ ಅಂತ ಇದೆ. ಇದು ಅಸೆಸ್ಮೆಂಟ್ ಇಯರ್ಗೆ, ಈ ವರ್ಷಕ್ಕೆ ನಾವು ಈ ಫೈಲಿಂಗನ್ನು ಮಾಡಲಿಕ್ಕೆ ನಮಗೆ ಇರ್ತಕ್ಕಂಥ ಒಂದು ಲಿಂಕು. ನಮಗೀಗ ನಾವು 26AS ಫಾರ್ಮ್ ಬೇಕಾಗಿದೆ. ಫಸ್ಟ್ ಈ ಫೈಲಿಂಗ್ ಮಾಡೋಕ್ಕಿಂತ ಮೊದಲು ನಮಗೆ 26AS ಫಾರ್ಮ್ ನಮಗೆ ಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಹಲವಾರು ಆಯ್ಕೆ ಇದೆ. ಡ್ಯಾಶ್ಬೋರ್ಡ್, ಈ ಫೈಲ್, ಆಥರೈಸ್ಡ್ ಪರ್ಸನ್, ಸರ್ವೀಸಸ್ ಹಿಂಗೆಲ್ಲ ಇದೆ. ಇದರಲ್ಲಿ ನಾವು ಎರಡನೇ ಆಯ್ಕೆ ಈ ಫೈಲ್ ಅಂತಕ್ಕಂಥದ್ದನ್ನ ಚೂಸ್ ಮಾಡಬೇಕಾಗತ್ತೆ. ಇದರಲ್ಲಿ ಈ ಫೈಲನ್ನ ಚೂಸ್ ಮಾಡಿದ ನಂತರ ಅದರ ಕೆಳಭಾಗದಲ್ಲಿ ಹಿಂಗೆ ಕರ್ಸರ್ನ ಮೂವ್ ಮಾಡಿದರೆ ನಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಇದೆ. ಮೊದಲನೇ ಆಯ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಅದರ ಮುಂದೆ ನಾವು ಕರ್ಸರ್ನ ತಗೊಂಡೋದ್ರೆ ನಮಗೆ ಮತ್ತೆ ಹೊಸ ಸಬ್ಮೆನು ಓಪನ್ ಆಗುತ್ತೆ. ಅದರಲ್ಲಿರ್ತಕ್ಕಂಥವುಗಳಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೆ, ವ್ಯೂ ಫೈಲ್ ರಿಟರ್ನ್ಸ್ ಇದೆ, ಈ ವೆರಿಫೈ ರಿಟರ್ನ್ ಇದೆ, ವ್ಯೂ ಫಾರ್ಮ್ 26AS ಇದೆ. ಈ ವ್ಯೂ ಫಾರ್ಮ್ 26AS ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಡಿಸ್ಕ್ಲೈಮರ್ ಬರುತ್ತೆ. ಅದನ್ನು ನೀವು ಕನ್ಫರ್ಮ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಮಗೆ ಇದು TDS ವೆಬ್ಸೈಟ್ಗೆ, ಟ್ರೇಸಸ್ ವೆಬ್ಸೈಟ್ಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಇದರಲ್ಲಿ ಏನು ನಮಗೆ ಅಟೆನ್ಷನ್ ಟ್ಯಾಕ್ಸ್ ಪೇಯರ್ಸ್ ಇದೆ, ಇಲ್ಲಿದೆಯಲ್ಲ, ಇದರ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅನಂತರ ಪ್ರೊಸೀಡ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಾವು ಈ ಕೆಳಭಾಗದಲ್ಲಿ
ಹಾಗೆ ಅಂತ ತಿಳಿಸಿ ಇಲ್ಲಿ ನಮಗೆ ಇಷ್ಟೆಲ್ಲ ಓದ್ಕೊಂಡ ನಂತರ ಇದರಲ್ಲಿ 2 ಆಯ್ಕೆ ಇದೆ. ಕ್ಲಿಕ್ ವ್ಯೂ ಟ್ಯಾಕ್ಸ್ ಕ್ರೆಡಿಟ್ ಫಾರ್ 26 AS ಆನ್ಯುವಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಅಂತ ಕಾಣಿಸ್ತಾ ಇದೆ. ಕ್ಲಿಕ್ ವ್ಯೂ ಟ್ಯಾಕ್ಸ್ ಕ್ರೆಡಿಟ್ ಫಾರ್ಮ್ 26 AS ಆನ್ಯುವಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಫಾರ್ಮ್ 26 AS ಆನ್ಯುವಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಅದರ ಕೆಳಭಾಗದಲ್ಲಿ ಅಸೆಸ್ಮೆಂಟ್ ಇಯರ್ ಅಂತ ಇದೆ. ಇಲ್ಲಿ ನಮಗೆ ಸಂಬಂಧಪಟ್ಟಂಥ ನಮ್ಗೆ ಯಾವ ವರ್ಷದ್ದು ಅಸೆಸ್ಮೆಂಟ್ ಇಯರ್ ಬೇಕಾಗಿದೆ ಆ ವರ್ಷಕ್ಕೆ ಸಂಬಂಧಪಟ್ಟಂಥದ್ದನ್ನು ನಾವು ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಇಲ್ಲಿ ವಿ ವ್ಯಾಸ್ ಅಂತ ಇದೆ. ಮೊದಲನೇದಾಗಿ ನೀವು ವಿ ವ್ಯಾಸ್ ಇಲ್ಲಿ HTML ಮತ್ತು ಟೆಕ್ಸ್ಟ್ ಅಂತ ಇದೆ. ನೀವು HTML ಅನ್ನು ಆಯ್ಕೆ ಮಾಡ್ಕೋಬೇಕು. HTML ಅನ್ನು ಆಯ್ಕೆ ಮಾಡಿಕೊಂಡು ಆನಂತರ ಮೊದಲನೇದು ವ್ಯೂ ಡೌನ್ಲೋಡ್ ಇದೆ, ಆಮೇಲೆ ಎಕ್ಸ್ಪೋರ್ಟ್ ಆಸ್ PDF ಇದೆ. ಮೊದಲು ವ್ಯೂ ಅಥವಾ ಡೌನ್ಲೋಡ್ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಡೌನ್ಲೋಡ್ ಆದಮೇಲೆ ಅದನ್ನು ಎಕ್ಸ್ಪೋರ್ಟ್ ಆಸ್ PDF ಅಂತ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಆಸ್ PDF ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ನೋಡ್ಬೋದು ಒಂದು ಫೈಲ್ ಡೌನ್ಲೋಡ್ ಆಯಿತು. ಇದು ನಮ್ಮ 24-25ನೇ ಅಸೆಸ್ಮೆಂಟ್ ಇಯರ್ನ ಒಂದು TDS ಸರ್ಟಿಫಿಕೇಟ್ ಅಥವಾ ಫಾರ್ಮ್ ನಂಬರ್ 26 AS ಆಗಿರುತ್ತೆ. ಇದನ್ನು ನಾವು ಓಪನ್ ಮಾಡಿ ನಮಗೆ ಇಡೀ ವರ್ಷದಲ್ಲಿ ನಮ್ಮ ಪಾನ್ ನಂಬರ್ನ ಅಗೇನೆಸ್ಟ್ನಲ್ಲಿ ಏನೇನು ಟ್ಯಾಕ್ಸನ್ನು ನಾವು ಕಟ್ಟಿದ್ದೀವಿ, TDSನ್ನು ನಾವೇನೇನು TDSನ್ನು ಕಟ್ಟಿದ್ದೀವಿ ಅಂತಕ್ಕಂಥದ್ದು ಅಥವಾ ಎಷ್ಟು ಟ್ಯಾಕ್ಸನ್ನು ಕಟ್ಟಿದ್ದೀವಿ ಅಂತಕ್ಕಂಥ ಸಂಪೂರ್ಣ ವಿವರಗಳನ್ನು ಇದರಲ್ಲಿ ನಾವು ನೋಡ್ಕೋಬೋದಾಗಿರುತ್ತೆ. ಇದು ಕೂಡ ಈ 26 AS ಏನಿದೆ ಇದು ಕೂಡ ITRನ ಸಲ್ಲಿಸಲಿಕ್ಕೆ ಬೇಕಾದಂಥ ಒಂದು ದಾಖಲೆ ಆಗಿರುತ್ತೆ. ಈ ರೀತಿಯಾಗಿ ನೀವು TDSನ್ನು ಸ್ಟೇಟ್ಮೆಂಟನ್ನು ಅಂದರೆ 26 AS ಅನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ಆನಂತರ ನಾವು ಇಲ್ಲಿ ಫೈಲ್ ನಾವು ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ITRನ್ನು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು.